ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಹರ್ಷ. ನಾನು ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಚಾನಲಿಂದ ನಿಮಗೆ ಮಾರ್ಕೆಟಿನ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತು 10 ಡಿಸೆಂಬರು. ಇವತ್ತು ಏನಾಗ್ಬೋದು ಮಾರ್ಕೆಟಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣಂತೆ. ನಿನ್ನೆ ಏನಾಯಿತು ಇಂಡಿಯನ್ ಮಾರ್ಕೆಟಲ್ಲಿ, US ಮಾರ್ಕೆಟಲ್ಲಿ ಮತ್ತು ಯುರೋಪಿಯನ್ ಮಾರ್ಕೆಟಲ್ಲಿ ಅದರ ಪರಿಣಾಮ ಏನಾಗ್ಬೋದು ಇಂಡಿಯನ್ ಮಾರ್ಕೆಟಲ್ಲಿ, ನೀವೇನು ಮಾಡಬೇಕು, ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು, ಯಾವ ರೀತಿ ಪೊಸಿಷನ್ಸ್ ಇಟ್ಕೋಬೇಕು, ಪ್ರತಿಯೊಂದನ್ನು ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲನ್ನು ಜಾಯ್ನ್ ಆಗಿಲ್ಲ ಅಂದರೆ ಫಸ್ಟು ಯೂಟ್ಯೂಬ್ ಚಾನಲ್ ಜಾಯ್ನ್ ಆಗಿ ನನ್ನ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಪ್ರತಿಯೊಬ್ಬರಿಗೂ ಇದರಿಂದ ಬೆನಿಫಿಟ್ ಆಗಲಿ. ಸ್ನೇಹಿತರೆ, ನಿನ್ನೆ ನಿಮಗೆ ಹೇಳ್ದಂಗೆ ಮಾರ್ಕೆಟ್ ತುಂಬ ಸ್ಟ್ರಾಂಗ್ ಆಗಿದೆ, ಶಾರ್ಟ್ ಮಾಡಬೇಡಿ ಅಂತ ಹೇಳ್ತಾನೆ ಬಂದಿದ್ದೀನಿ. ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ, ಇಲ್ಲಿಂದ ತುಂಬ ಪಾಸಿಟಿವ್ ಹೋಗೋ ಚಾನ್ಸಸ್ ಇರುತ್ತೆ ಅಂತಲೂ ಹೇಳ್ತಾನೆ ಬಂದಿದ್ದೀನಿ. ಅದ್ರ ಪ್ರಕಾರನೇ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. 13,500 ತುಂಬ ಇಂಪಾರ್ಟೆಂಟ್. ಆಪ್ಷನ್ ಎಕ್ಸ್ಪೈರಿ ಪ್ರಕಾರ ತುಂಬ ಇಂಪಾರ್ಟೆಂಟ್ ಲೆವೆಲು. ಇಲ್ಲಿ ಆ್ಯಕ್ಚುಲಿ ಹೊರಗೆ ಹೋಗೋದು ಕಷ್ಟ ಅಂತ ಹೇಳಿದ್ದೆ, ಆದರೆ ನಿನ್ನೆ ಮಾರ್ಕೆಟ್ ಅದರ ಮೇಲೆ ಹೋಗಿದೆ. ಇದರ ಅರ್ಥ ಇಷ್ಟೇ, ಮಾರ್ಕೆಟ್ ತುಂಬ ಸ್ಟ್ರೆಂತ್ ಇದೆ. ಮಾರ್ಕೆಟ್ ಇನ್ನೂ ಸ್ಟ್ರಾಂಗಾಗಿ ಮೇಲೆ ಹೋಗೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇವತ್ತು ಆಪ್ಷನ್ ಎಕ್ಸ್ಪೈರಿ ಆಗಿರೋದ್ರಿಂದ ಸ್ನೇಹಿತರೆ 2-3 ಸಿನಾರಿಯೋ ಆಗ್ಬೋದು. ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ. ಈಗ ಒಂದು ಏನಾಗಿದೆ ಅಂದರೆ US ಮಾರ್ಕೆಟ್ ನಿನ್ನೆ ನೋಡಿ 1-2% ಕೆಳಗೆ ಬಂದಿದೆ. ಈ 1-2% ಏನು ಕೆಳಗೆ ಬಂದಿದೆ, ಇದರಿಂದ ಟ್ರೇಡರ್ ಸೆಂಟಿಮೆಂಟ್ ಏನಿದೆ ಸ್ವಲ್ಪ ಶಾರ್ಟ್ ಮಾಡೋದ್ರಲ್ಲಿ ಆ್ಯಕ್ಚುಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಯಾಕಂದರೆ ಪ್ರಾಫಿಟ್ ಬುಕ್ಕಿಂಗ್ US ಮಾರ್ಕೆಟಲ್ಲಿ ಬಂದಿದೆ, ಇಂಡಿಯನ್ ಮಾರ್ಕೆಟಲ್ಲೂ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ತುಂಬ ಜಾಸ್ತಿ ಮೇಲೆ ಹೋಗಿದ್ದೀವಿ ಅಂತ ಶಾರ್ಟ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಶಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಶಾರ್ಟಿಂಗ್ ಈಸ್ ನಾಟ್ ಅ ಗುಡ್ ಆಪರ್ಚುನಿಟಿ. ಇದು ಶಾರ್ಟಿಂಗ್ ಮಾಡೋ ಅಂಥ ಲೆವೆಲ್ ಅಲ್ಲ. ಇಂಡಿಯನ್ ಮಾರ್ಕೆಟು ಮೊಮೆಂಟಮ್ಮು US ಮಾರ್ಕೆಟ್ ಮೊಮೆಂಟಮ್ಗಿನ್ನ ಸ್ಟ್ರಾಂಗ್ ಆಗಿದೆ. ಆದ್ದರಿಂದ ಇಲ್ಲಿ ಮಾತ್ರ ಶಾರ್ಟ್ ಮಾಡಬೇಡಿ. ಯುರೋಪಿಯನ್ ಮಾರ್ಕೆಟ್ ಫ್ಲ್ಯಾಟಿಂದ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್ ಇದೆ. ಇಂಡಿಯನ್ ಮಾರ್ಕೆಟಲ್ಲೂ ನೀವು ಫ್ಯೂಚರ್ಸನ್ನು ನೋಡಿದ್ರೆ ನಾವು ಫ್ಲ್ಯಾಟಾಗಿ ಓಪನ್ ಮಾಡೋ ಸಾಧ್ಯತೆಗಳು ನಡೀತಾ ಇದೆ. ಅಂದರೆ ನಮಗೆ ಅಷ್ಟು ಎಫೆಕ್ಟ್ ಆಗ್ತಾ ಇಲ್ಲ. ಅದು ಏನೇ ಪ್ರಾಫಿಟ್ ಬುಕ್ಕಿಂಗ್ ಬಂದರೂ ಅದರಿಂದ ನಮ್ಮದೇನು ಎಫೆಕ್ಟ್ ಆಗ್ತಾ ಇಲ್ಲ. ನಾವು ಶುರು ಮಾಡೋದು ಪ್ರಾಬಬ್ಲಿ ಫ್ಲ್ಯಾಟಾಗಿ ಶುರು ಆಗ್ಬೋದು. ಫ್ಲ್ಯಾಟಾಗಿ ಶುರುವಾಗಿ ಇಲ್ಲಿಂದ ನಾವೇನಾದರೂ ಪಾಸಿಟಿವ್ ಆಗಿ 13,500 ಹೋಲ್ಡ್ ಮಾಡಿದರೆ, ಫಸ್ಟ್ ಸಿನಾರಿಯೋ ಏನಾಗುತ್ತೆ ಅಂದರೆ ಆಪ್ಷನ್ ಎಕ್ಸ್ಪೈರಿ ಜನರಲಿ 100 ಪಾಯಿಂಟ್ ರೇಂಜಲ್ಲೇ ಟ್ರೇಡ್ ಆಗುತ್ತೆ. ಅದ್ರ ಪ್ರಕಾರ ಆಗೋದಾದರೆ 13,500ರಿಂದ 13,600 ರೇಂಜು ಓಡಾಡ್ಬೋದು. ಬೈ ಎನಿ ಚಾನ್ಸ್ ನಾವು 13,500 ಹೋಲ್ಡ್ ಮಾಡೋಕ್ಕೆ ಆಗಲಿಲ್ಲ ಅಂತ ಇಟ್ಕೊಂಡ್ರೆ 13,450ರಲ್ಲಿ ಒಂದು ಗ್ಯಾಪ್ ಸಪೋರ್ಟ್ ಆಗುತ್ತೆ. ನಿನ್ನೆ ಆ್ಯಕ್ಚುಲಿ ಒಂದು ಗ್ಯಾಪ್ ಅಪ್ ಮಾಡಿದ್ದೀವಿ, ಅಲ್ಲಿ ನಾವು ಸಪೋರ್ಟ್ ತೊಗೊಂಡು ಮತ್ತೆ ಮೇಲೆ ಹೋಗೋ ಸಾಧ್ಯತೆಗಳಿರುತ್ತೆ. ಆ ಸಿನಾರಿಯೋಲಿ ಏನಾಗ್ಬೋದು ಅಂದರೆ 13,450ರಿಂದ 13,550 ಈ 100 ಪಾಯಿಂಟ್ಸ್ ರೇಂಜಲ್ಲಿ ಟ್ರೇಡ್ ಮಾಡೋ ಸಾಧ್ಯತೆಗಳಿರುತ್ತೆ. ಸಪೋಸ್ ನಾವು 13,500ರಿಂದ 600 ಫಸ್ಟ್ ಅವರಲ್ಲೇ ನಾವು ಏನಾದ್ರು ಟ್ರೇಡ್ ಮಾಡಿದ್ರೆ ತುಂಬ ಹೈಯರ್ ಪ್ರಾಬಿಲಿಟಿ ಇದೆ. ಇವತ್ತೇ ನಾವು 13,700, 13,800, 14,000 ಕೂಡ ನಾವು ರೀಚ್ ಮಾಡೋ ಎಲ್ಲ ಸಿದ್ಧತೆಗಳು ಸಾಧ್ಯ ಆಗ್ಬೋದು. ಆಗತ್ತೆ ಆಗಲ್ಲ, ಇವತ್ತಾಗತ್ತೆ ನಾಳೆ ಆಗುತ್ತೆ ಹೇಳೋದು ತುಂಬ ಕಷ್ಟ ಆಗುತ್ತೆ. ಅದು ಲೈವ್ ಮಾರ್ಕೆಟಲ್ಲಿ ಆ ಸಿನಾರಿಯೋ ಪ್ರಕಾರ ನಾವು ನೋಡಿಕೊಂಡು ಮಾಡಬೇಕಾಗತ್ತೆ. ಅದು ನನ್ನ ಸ್ಟೂಡೆಂಟ್ಸ್ಗೆ ನಾನು ಪರ್ಸ್ನಲ್ಲಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ, ಲೈವ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ನನ್ನ ಸ್ಟೂಡೆಂಟ್ಸು ಆವಾಗ ಅವರು ಅದ್ರ ಪ್ರಕಾರ ಟ್ರೇಡ್ ಮಾಡ್ತಾರೆ. ಈಗ ಸದ್ಯಕ್ಕೆ ನಾನು ನಿಮ್ಗೆ ಹೇಳಬೇಕಾಗಿರೋದು ಏನು ಅಂದರೆ, ನೀವು ನೋಡ್ಕೊಂಡು ಟ್ರೇಡ್ ಮಾಡಿ. ಆಪ್ಷನ್ನಲ್ಲಿ ನೀವು ಟ್ರೇಡ್ ಮಾಡೋದಾದರೆ ಇವತ್ತಿನ ಆಪ್ಷನ್ ನೀವೇನಾರು ಟ್ರೇಡ್ ಮಾಡ್ತೀರಾ ಅಂದರೆ ಬೆಟರ್. ನೀವು ಇವತ್ತಿನ ಆಪ್ಷನ್ ನೀವು ಟ್ರೇಡ್ ಮಾಡೋದಾದರೆ ನೀವು ಪೊಸಿಷನ್ ನೋಡ್ಕೊಂಡು ಆ್ಯಕ್ಚುಲಿ ಟ್ರೇಡ್ ಮಾಡಿ, ಪ್ರಾಫಿಟ್ ಬರ್ತಾಯಿದ್ರೆ ಬುಕ್ ಮಾಡ್ಕೊಂಡು ಹೊರಡಬೇಕಾಗತ್ತೆ. ಬಟ್ ಎನಿ ಚಾನ್ಸ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ ನೆಕ್ಸ್ಟ್ ವೀಕ್ ಆಪ್ಷನನ್ನು ನೀವು ಬೈ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಅಲ್ಲಿಂದ ಹೋಲ್ಡ್ ಮಾಡ್ಕೊಂಡಿರ್ಬೋದಾಗತ್ತೆ. ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಇದೆ. ನಾವು ಜಾಸ್ತಿ ಕರೆಕ್ಟ್ ಮಾಡಲ್ಲ. ಕರೆಕ್ಷನ್ ಬಂದರೂ ಒಂದು 50 ಪಾಯಿಂಟ್ ಕರೆಕ್ಷನ್ ಬರ್ಬೋದು, 50ರಿಂದ 100 ಪಾಯಿಂಟ್ ಕರೆಕ್ಷನ್ ಆಗುತ್ತೆ. ಬಟ್ ಇಲ್ಲಿಂದ ಇನ್ನೂ ಒಂದು 400-500 ಪಾಯಿಂಟ್ ಮೇಲೆ ಹೋಗೋ ಎಲ್ಲ ಸಾಧ್ಯತೆಗಳು ಇದೆ. ಆದ್ದರಿಂದ ಬೈ ಆನ್ ಡಿಪ್ಸೇ ನಾವು ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಗೂ ಯಾವುದೇ ಕಾರಣಕ್ಕೂ ಶಾರ್ಟ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿಂದ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಮೊಮೆಂಟಮ್ ಕೊಡುತ್ತೆ. ನೀವು ಗೋಲ್ಡ್ ಸಿಲ್ವರಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಫ್ಲ್ಯಾಟಿಂದ ನೆಗೆಟಿವ್ ಇದೆ.
ಇಲ್ಲಿಂದ ಮೇಲ್ ಹೋದಾಗ ಸ್ವಲ್ಪ ಅದಕ್ಕೆ ರೆಸಿಸ್ಟೆನ್ಸ್ ಬರ್ತಾ ಇದೆ. ಸೊ ಫ್ಲ್ಯಾಟಿಂದ ನೆಗೆಟಿವ್ ಆಗಿ ಓಡಾಡೋ ಸಾಧ್ಯತೆಗಳು ಜಾಸ್ತಿ ಇದೆ ಗೋಲ್ಡ್ ಸಿಲ್ವರ್ಗೆ. ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಇಷ್ಟು ಸ್ಟ್ರಾಂಗ್ ಆಗಿ ಮೂವ್ಮೆಂಟ್ ಕೊಟ್ಟಾಗ ಅಷ್ಟು ಈಸಿ ಇರಲ್ಲ. ಬಟ್ ಕೆಳಗೂ ಅಷ್ಟು ಫಾಸ್ಟಾಗಿ ಬರೋ ಚಾನ್ಸಸ್ ಇಲ್ಲ. ಒಂದು ಫ್ಲ್ಯಾಟ್ ಆಗಿ ಟ್ರೇಡ್ ಆಗೋ ಚಾನ್ಸಸ್ ಇರುತ್ತೆ, ಒಂದು ಸೈಡ್ ವೇಸ್ ಮೂಮೆಂಟಮ್ ಇರುತ್ತೆ. ಕ್ರೂಡ್ ಆಯಿಲ್ಗಳಲ್ಲಿ ಕೂಡ ಒಂದು ಸೈಡ್ ವೇಸ್ ಮೂಮೆಂಟಮ್ ಇರುತ್ತೆ, ಬಟ್ ಪಾಸಿಟಿವ್ ಆಗಿ ಟ್ರೇಡ್ ಮಾಡ್ಬೋದು. ಯಾಕೆ ಅಂದರೆ ನಾವು ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಇರೋದ್ರಿಂದ ಪಾಸಿಟಿವ್ ಟ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸೈಡ್ ವೇಸ್ ಮೂಮೆಂಟಮ್ ಇರುತ್ತೆ ಎರಡರಲ್ಲೂ, ಅದ್ರ ಪ್ರಕಾರ ಟ್ರೇಡ್ ಮಾಡಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮನಿ HT ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ, ಅದರಲ್ಲೂ ಕೂಡ ನಿಮಗೆ ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ನೀವು ಇನ್ ಕೇಸ್ ಪ್ರೊಫೆಷ್ನಲ್ ಟ್ರೇಡರ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನ ಸ್ಟೂಡೆಂಟ್ ಕಮ್ಯುನಿಟಿ ಜಾಯ್ನ್ ಆಗಿ ನಿಮಗೆ ಇನ್ನೂ ಸಾಕಷ್ಟು ಮಾಹಿತಿ ಸಿಗಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ. ನೀವು ಈ ಪ್ರೋ ಟ್ರೇಡಿಂಗ್ ಸಿಸ್ಟಮ್ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಅದು ಬರೀ $499 ನಾನು 5 ಡೇ ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ. ಆ ಪ್ರೋಗ್ರಾಮನ್ನು ಜಾಯಿನ್ ಮಾಡಿ, ಅಲ್ಲಿ ನಿಮಗೆ ಸಾಕಷ್ಟು ಅಪ್ಡೇಟ್ಸು ಮಾಹಿತಿ ಎಲ್ಲ ಸಿಗ್ತಾ ಹೋಗುತ್ತೆ. ಈ ಯೂಟ್ಯೂಬಲ್ಲೇ ನಿಮಗೆ ಫಸ್ಟ್ ಡೇ ಪ್ರೋಗ್ರಾಮ್ ಫ್ರೀಯಾಗಿ ನಾನು ಕೊಟ್ಟಿದ್ದೀನಿ. ಆ ಫಸ್ಟ್ ಡೇ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿ, ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ.